ಜೀವನದಲ್ಲಿ ಮನೆ ಕಟ್ಬೇಕು ಅನ್ನೋದು ಎಲ್ಲರ ಒಂದು ಡ್ರೀಮ್ ಆಗಿರತ್ತೆ. ಮನೆ ಕಟ್ಬೇಕು ಅಂತ ಅನ್ಕೊಂಡಾಗ ಎಷ್ಟೆಲ್ಲ ಪ್ಲಾನ್ ಮಾಡ್ತೀವಲ್ಲ. ಹಾಲ್ ಆಗಿರ್ಬೇಕು, ರೂಮ್ ಹೀಗಿರ್ಬೇಕು, ಲೈಟಿಂಗ್ಸ್ ಮಾತ್ರ ಸಖತ್ತಾಗಿರ್ಬೇಕು. ಅದ್ರ ಮಧ್ಯೆ ಸುಮಾರು ಜನ ಪ್ಲಾನಿಂಗ್ಸ್ ಗಳನ್ನ ಕೊಡ್ತಾರೆ. ಅವೆಲ್ಲವನ್ನ ಅಳವಡಿಸ್ಕೊಂಡು ನಾವ್ ಅಂದ್ಕೊಂಡ ಹಾಗೆ ಒಂದು ಮನೆ ರೆಡಿ ಆಗ್ಬೇಕು ಅಂದ್ರೆ ಇಂತಹ ಶ್ರಮ ಜೀವಿಗಳ ಪಾತ್ರ ಅದಕ್ಕೆ ತುಂಬಾ ಮುಖ್ಯವಾಗಿರುತ್ತೆ. ಒಂದ್ ಕಡೆ ಜೀವನದ ಅನಿವಾರ್ಯತೆ, ಇನ್ನೊಂದ್ ಕಡೆ ಕೆಲಸದ ಮೇಲಿನ ಪ್ರೀತಿ. ಈ ಕೆಲಸ ನೋಡ್ತಿದ್ರೆ ಎಷ್ಟು ಕಷ್ಟ ಇದು ಅಂತ ಅನ್ಸುತ್ತೆ. ಆದ್ರೆ ಇವರು ಈ ಕೆಲಸವನ್ನ ಕಷ್ಟ ಅಂತ ಅನ್ಕೊಳ್ದೆ ನಗ್ನಗ್ತಾ ಒಬ್ರಿಗೊಬ್ರು ತಮಾಷೆ ಮಾಡ್ತಾ ಈ ಕೆಲಸವನ್ನ ಮಾಡ್ತಿದ್ರು. ದೂರದಿಂದ ಈ ಕೆಲಸವನ್ನ ನೋಡೋರು ಮಾತ್ರ ಈ ಕೆಲಸ ಹೇಗಾಗತ್ತೇನೋ, ಹೇಗ್ ಮುಗಿಯತ್ತೇನೋ ಅಂತ ಯೋಚನೆಯಲ್ಲೇ ಮುಳುಗಿದ್ರು. ಆದ್ರೆ ಈ ಕೆಲಸವನ್ನ ಮಾಡುವಾಗ ಅವರ ಮುಖದಲ್ಲಿದ್ದ ಒಂದು ನಗು, ಆ ಕೆಲಸದ ಮೇಲಿದ್ದ ಒಂದು ಕಾನ್ಫಿಡೆನ್ಸ್ ನಿಜವಾಗ್ಲೂ ಗ್ರೇಟ್. ಇವರಲ್ಲಿ ಒಬ್ರು ಒಂದ್ ಮಾತು ಹೇಳಿದ್ರು, ಯಾರತ್ರ ದುಡ್ಡಿರುತ್ತೋ ಅವ್ರ ಮುಖದಲ್ಲಿ ಒಂದು ಟೆನ್ಷನ್ ಇರುತ್ತೆ, ಯಾರು ಕಷ್ಟಪಟ್ಟು ನಿಯತ್ತಾಗಿ ದುಡಿತಾರೋ ಅವರ ಮುಖದಲ್ಲಿ ಯಾವಾಗ್ಲೂ ಒಂದು ನಗು ಇರುತ್ತೆ ಅಂತ. ಒಂದು ಮನೆ ಸುಂದರವಾಗಿರ್ಬೇಕು, ಆ ಮನೆ ತುಂಬಾ ಒಂದು ನೆಮ್ಮದಿಯ ಖುಷಿ ಇರ್ಬೇಕು ಅಂದ್ರೆ ಆ ಮನೆಗೆ ರೂಪ ಶೈಲಿಯನ್ನ ನೀಡಿದವರಿಗೆ ಅದು ಯಾರೇ ಆಗಿರ್ಲಿ ಅವರನ್ನ ಗೌರವಿಸುವ ಮನಸ್ಥಿತಿ ನಮ್ಮಲ್ಲಿರ್ಬೇಕು.